ನಮಸ್ಕಾರ. ಒಂದು ಸಣ್ಣ ನಮ್ಮೂರಿನ ಅಂಗಡಿ ಇಡೀ ಜಗತ್ತನ್ನೇ ಆಳೋ ಕನ್ಸ್ ಕಾಣಬಹುದಾ? ಅಕಸ್ಮಾತ್ ಕಂಡ್ರೆ ಅದನ್ನ ನಿಜ ಮಾಡೋದು ಹೇಗೆ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಇಂದು ನಾವು ಒಂದು ಪ್ರಾಡಕ್ಟನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸುವ ಮಾಸ್ಟರ್ ಪ್ಲಾನ್ ಬಗ್ಗೆ ಮಾತಾಡೋಣ. ಇದು ನಿಜಕ್ಕೂ ಒಂದು $1,000,000 ಪ್ರಶ್ನೆ ಅಲ್ವಾ? ನಮ್ಮಲ್ಲೇ ಸೂಪರ್ ಹಿಟ್ ಆದ ಎಷ್ಟೋ ಪ್ರಾಡಕ್ಟ್ಗಳು ಬೇರೆ ದೇಶಕ್ಕೆ ಹೋದ ತಕ್ಷಣ ಫ್ಲಾಪ್ ಆಗ್ಬಿಡ್ತವೆ. ಯಾಕೆ ಹೀಗಾಗುತ್ತೆ? ಹಾಗಾದ್ರೆ ಈ ಗ್ಲೋಬಲ್ ಸವಾಲನ್ನು ಗೆಲ್ಲಕ್ಕೆ ಏನ್ ಮಾಡಬೇಕು? ಅದಕ್ಕೆ ಬೇಕು ಒಂದು ಪಕ್ಕಾ ಪ್ಲಾನ್. ಹಾಗಾದರೆ ಬನ್ನಿ ಈ ಇಡೀ ಪಯಣವನ್ನ ಈ 6 ಮುಖ್ಯ ಹಂತಗಳಲ್ಲಿ ನೋಡೋಣ. ಎಲ್ಲಿಂದ ಶುರು ಮಾಡಿ ಹೇಗೆ ಮುಗಿಸ್ಬೇಕು ಅಂತ ಒಂದೊಂದಾಗಿ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಸರಿ, ಶುರು ಮಾಡೋಣ. ಮೊದಲನೇದಾಗಿ ಒಂದು ವಿಷಯ ಸ್ಪಷ್ಟವಾಗಿರಲಿ. ಜಗತ್ತನ್ನ ಗೆಲ್ಲೋದಂದ್ರೆ ಮಾತಾಡಿದಷ್ಟು ಸುಲಭ ಅಲ್ಲ. ಇದು ಒಂದು ದೊಡ್ಡ ಜೂಜಾಟ ಇದ್ದಾಗೆ. ಆದ್ರೆ ಸರಿಯಾದ ತಯಾರಿ ಇದ್ರೆ ಈ ಆಟವನ್ನ ನಾವೇ ಗೆಲ್ಲಬಹುದು. ಮೊದಲು ಆ ಸವಾಲು ಏನು ಅಂತ ಸರಿಯಾಗಿ ನೋಡೋಣ. ಈ ಸಂಗೀತ ಮೇಳ ಅನ್ನೋ ಹೋಲಿಕೆ ಇದೆಯಲ್ಲ, ಇದು ಪರ್ಫೆಕ್ಟ್. ಯೋಚನೆ ಮಾಡಿ, ಮಾರ್ಕೆಟಿಂಗ್, ಲೀಗಲ್, HR ಪ್ರತಿಯೊಂದು ಟೀಮ್ ಒಂದೊಂದು ವಾದ್ಯ ಇದ್ದಾಗೆ. ಒಂದೇ ಒಂದು ವಾದ್ಯ ಅಪಸ್ವರ ನುಡಿಸಿದ್ರೂ ಇಡೀ ಹಾಡೇ ಕೆಟ್ಟೋಗುತ್ತೆ. ಅಂದ್ರೆ ಒಂದು ಸಣ್ಣ ತಪ್ಪು ಇಡೀ ಪ್ರಾಜೆಕ್ಟನ್ನೇ ಮುಳುಗಿಸ್ಬಿಡ್ಬೋದು. ಹಾಗಾದ್ರೆ ಈ ಕಷ್ಟಕ್ಕೆ ಪರಿಹಾರ ಏನು? ಇಲ್ಲಿದೆ ನೋಡಿ, ಅದೇ ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್. ಇದು ಬರೀ ಒಂದು ಪ್ಲಾನ್ ಅಷ್ಟೇ ಅಲ್ಲ, ಇದು ನಮ್ಮ ಗೈಡ್, ನಮ್ಮ ದಿಕ್ಸೂಚಿ. ಈ ಕಾಂಪ್ಲೆಕ್ಸ್ ಆದ ದಾರಿಯಲ್ಲಿ ದಾರಿ ತಪ್ಪದ ಹಾಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ನಮ್ಮ ಇಡೀ ಪಯಣದ ಒಂದು ಹೈ ಲೆವೆಲ್ ಮ್ಯಾಪ್ ಇದು. ಈ 4 ಹಂತಗಳು ನಮ್ಮ ಯಶಸ್ಸಿನ ಮೆಟ್ಟಿಲುಗಳು ಅಂತಾನೆ ಹೇಳ್ಬೋದು. ಬನ್ನಿ ಈಗ ಒಂದೊಂದೇ ಮೆಟ್ಟಿಲನ್ನ ಹತ್ತಿ ಅದರೊಳಗೇನಿದೆ ಅಂತ ನೋಡೋಣ. ಯಾವೊಂದು ದೊಡ್ಡ ಬಿಲ್ಡಿಂಗ್ಗೂ ಫೌಂಡೇಶನ್ ಎಷ್ಟು ಮುಖ್ಯವೋ ನಮ್ಮ ಗ್ಲೋಬಲ್ ಪ್ಲಾನ್ಗೂ ಅಷ್ಟೇ ಮುಖ್ಯ. ಈ ಮೊದಲ 2 ಹಂತಗಳಿದೆಯಲ್ಲ, ಇವೇ ನಮ್ಮ ಪ್ರಾಜೆಕ್ಟ್ನ ಆ ಭದ್ರವಾದ ಅಡಿಪಾಯ. ಪ್ರಾಡಕ್ಟ್ ಲಾಂಚ್ ಮಾಡೋ ಆತುರಕ್ಕಿಂತ ಮೊದಲು ಈ ತಯಾರಿಗಳು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇ ಹೆಜ್ಜೆ ಮತ್ತೆ ತುಂಬಾನೇ ಮುಖ್ಯವಾದ ಹೆಜ್ಜೆ. ನಾವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀವಿ ಆ ಜಾಗದ ಬಗ್ಗೆ ಮೊದಲು ಸರಿಯಾಗಿ ತಿಳ್ಕೋಬೇಕು. ಅಂದ್ರೆ ಅಲ್ಲಿನ ಮಾರ್ಕೆಟ್ ಹೇಗಿದೆ, ಅಲ್ಲಿನ ಜನರ ಸಂಸ್ಕೃತಿ, ಅವರ ಇಷ್ಟ ಕಷ್ಟಗಳು, ನಮ್ಮ ಕಾಂಪಿಟೇಟರ್ಸ್ ಯಾರು, ಇದೆಲ್ಲ ಗೊತ್ತಾದ್ರೆ ಮಾತ್ರ ನಮ್ಮ ಪ್ರಾಡಕ್ಟಲ್ಲಿ ಗೆಲ್ತಾ ಇಲ್ವಾ ಅಂತೆ ಒಂದು ಅಂದಾಜು ಸಿಗುತ್ತೆ. ಸಂಶೋಧನೆಯೆಲ್ಲ ಮುಗಿತು. ಈಗ ಗ್ರೌಂಡ್ ರೆಡಿ ಮಾಡೋ ಸಮಯ. ಅಂದ್ರೆ ನಮ್ಮ ಕಂಪನಿಯನ್ನ ಆ ದೇಶದಲ್ಲಿ ಲೀಗಲ್ ಆಗಿ ಸ್ಥಾಪಿಸೋದು. ಅಲ್ಲಿನ ಟ್ಯಾಕ್ಸ್, ಲೈಸೆನ್ಸ್ ಹೀಗೆ ಎಲ್ಲಾ ಕಾನೂನುಗಳನ್ನ ಫಾಲೋ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಆಗ ನಮ್ಮ ಬಿಸ್ನೆಸ್ಗೆ ಒಂದು ಸೇಫ್ಟಿ ಸಿಗುತ್ತೆ. ಓಕೆ, ಈಗ ಬಂತು ನೋಡಿ ಒಂದು ಕ್ರೂಷಿಯಲ್ ಸ್ಟೆಪ್, ಪೈಲಟ್ ಲಾಂಚ್. ಅಂದ್ರೆ ನೇರವಾಗಿ ಸಮುದ್ರಕ್ಕೆ ಹಾರೋ ಬದಲು ಮೊದಲು ಕಾಲಿಟ್ಟು ನೀರು ಎಷ್ಟಿದೆ ಅಂತ ಚೆಕ್ ಮಾಡೋದು. ಇಡೀ ದೇಶದಲ್ಲಿ ಲಾಂಚ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಜಾಗದಲ್ಲಿ ಅಥವಾ ಒಂದು ಸಂಘ ಗ್ರೂಪ್ಗೆ ನಮ್ಮ ಪ್ರಾಡಕ್ಟ್ ಕೊಟ್ಟು ಟೆಸ್ಟ್ ಮಾಡೋದು. ಇದರಿಂದ ದೊಡ್ಡ ರಿಸ್ಕ್ನಿಂದ ಪಾರಾಗಬಹುದು. ಈ ಪೈಲಟ್ ಸ್ಟೇಜ್ನ ಮುಖ್ಯ ಉದ್ದೇಶ ಏನು ಗೊತ್ತಾ? ನಾವು ಅಂದ್ಕೊಂಡಿದ್ದು ಸರಿ ಇದೆಯಾ ಅಂತ ಚೆಕ್ ಮಾಡೋದು. ನಮ್ಮ ಪ್ರಾಡಕ್ಟ್ ಅಲ್ಲಿನ ಜನರಿಗೆ ನಿಜವಾಗ್ಲೂ ಇಷ್ಟ ಆಗ್ತಿದೆಯಾ, ಅವರ ಫೀಡ್ಬ್ಯಾಕ್ ಏನು, ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಟ್ರೆ ನಮ್ಮ ಮುಂದಿನ ದಾರಿ ಏಕ್ದಮ್ ಕ್ಲಿಯರ್ ಆಗತ್ತೆ. ಸರಿ, ಎಲ್ಲ ತಯಾರಿ ಮುಗೀತು. ಈಗ ಸಮಯ ಬಂದಿದೆ ನಮ್ಮ ಸಂಗೀತ ಮೇಳದ ಗ್ರ್ಯಾಂಡ್ ಶೋಗೆ, ಅಂದ್ರೆ ಫುಲ್ ಸ್ಕೇಲ್ ಲಾಂಚ್. ಈ ಹಂತದಲ್ಲಿ ಎಲ್ಲ ಟೀಮ್ಗಳು ಒಂದೇ ತಾಳ, ಒಂದೇ ಶ್ರುತಿಯಲ್ಲಿ ಒಟ್ಟಾಗಿ ಕೆಲಸ ಮಾಡಲೇಬೇಕು. ಇದು ನಮ್ಮ ಪ್ಲಾನ್ನ ಫೈನಲ್ ಮತ್ತು ಅಲ್ಟಿಮೇಟ್ ಸ್ಟೇಜ್. ಇಲ್ಲಿ ನಮ್ಮ ಪ್ರಾಡಕ್ಟನ್ನ ಆ ಇಡೀ ಮಾರ್ಕೆಟ್ಗೆ ನಾವು ಪರಿಚಯ ಮಾಡ್ಕೊಡ್ತೀವಿ. ನಮ್ಮ ನಿಜವಾದ ಗ್ಲೋಬಲ್ ಜರ್ನಿ ಶುರುವಾಗೋದೇ ಇಲ್ಲಿಂದ. ಎಲ್ಲ ಪ್ರಾಕ್ಟೀಸ್ ಮುಗೀತು, ಈಗ ಫೈನಲ್ ಪರ್ಫಾರ್ಮೆನ್ಸ್ ಕೊಡೋ ಸಮಯ. ಈ ಟೇಬಲ್ ನೋಡಿ, ಇದು ನಮ್ಮ ಸಂಗೀತ ಮೇಳದ ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿಯನ್ನ ನೀಟಾಗಿ ತೋರಿಸುತ್ತೆ. ಮಾರ್ಕೆಟಿಂಗ್ನವ್ರೇನ್ ಮಾಡಬೇಕು, ಆಪರೇಷನ್ಸ್ನವ್ರೇನ್ ಮಾಡಬೇಕು, ಲೀಗಲ್ ಟೀಮ್, ಟೆಕ್ ಟೀಮ್, ಹೀಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸವನ್ನ ಪರ್ಫೆಕ್ಟಾಗಿ ಮಾಡಿದಾಗಲೇ ನಮ್ಮ ಶೋ ಸೂಪರ್ ಹಿಟ್ ಆಗೋದು. ಯಾವೊಂದು ದೊಡ್ಡ ಪ್ರಾಜೆಕ್ಟ್ಗೂ ದುಡ್ಡು ಅಂದ್ರೆ ರಕ್ತ ಇದ್ದಾಗೆ ಅಲ್ವಾ? ಈ ಚಾರ್ಟ್ ನೋಡಿ, ನಮ್ಮ ಪ್ಲಾನ್ನ ಪ್ರತಿಯೊಂದು ಹಂತಕ್ಕೂ ದುಡ್ಡನ್ನ ಹೇಗೆ ಹಂಚಬೇಕು ಅಂತ ತೋರಿಸುತ್ತೆ. ಇಲ್ಲಿ ಒಂದು ವಿಷಯ ಗಮನಿಸಿ, ಅತಿ ಹೆಚ್ಚು ದುಡ್ಡು ಖರ್ಚಾಗೋದು ಕೊನೆಯ ಲಾಂಚ್ ಹಂತದಲ್ಲಿ. ಆದರೆ ಶುರುನಲ್ಲಿ ಮಾಡುವ ಸಣ್ಣ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅದು ಮುಂದೆ ಆಗಬಹುದಾದ ದೊಡ್ಡ ನಷ್ಟವನ್ನ ತಪ್ಪಿಸುತ್ತೆ. ಪ್ಲಾನ್ ಮಾಡೋದು ಕಥನದ ಒಂದು ಭಾಗ ಅಷ್ಟೇ. ಅದನ್ನ ಸರಿಯಾಗಿ ಜಾರಿಗೆ ತರೋದು ಮತ್ತೆ ಎಲ್ಲವೂ ಅಂದ್ಕೊಂಡ ಹಾಗೆ ನಡೀತಿದ್ಯಾ ಅಂತ ನೋಡ್ತಾ ಇರೋದು ಇನ್ನೊಂದು ಭಾಗ. ಈಗ ನಾವು ಗೆಲ್ತಿದ್ದೀವಾ ಇಲ್ವಾ ಅಂತ ಅಳಿಯೋದು ಹೇಗೆ, ಮತ್ತೆ ದಾರಿಯಲ್ಲಿ ಬರೋ ಅಡ್ಡಿಗಳನ್ನ ನಿಭಾಯಿಸೋದು ಹೇಗೆ, ಅದನ್ನ ನೋಡೋಣ. ಯಶಸ್ಸು ಅಂದ್ರೆ ಏನು? ಅದು ಬರೀ ಒಂದು ಫೀಲಿಂಗ್ ಅಲ್ಲ, ಅದನ್ನ ನಂಬರ್ಸ್ಗಳಲ್ಲಿ ಅಳೆಯೋಕೆ ಬರಬೇಕು. ಅದಕ್ಕೆ ನಾವು ಬಳಸೋದೇ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಅಂದ್ರೆ KPIಗಳು. ಇವು ನಮ್ಮ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಇದ್ದ ಹಾಗೆ.
ನಾವು ಸರಿಯಾದ ಟ್ರ್ಯಾಕ್ನಲ್ಲಿದ್ದೀವಾ ಅಂತ ಇವು ನಮಗೆ ತೋರಿಸ್ತವೆ. ನಮ್ಮ ಮೊದಲ KPI ಮಾರುಕಟ್ಟೆ ಪ್ರವೇಶ. ಅಂದ್ರೆ ನಾವು 10 ದೇಶಗಳನ್ನು ಟಾರ್ಗೆಟ್ ಮಾಡಿದ್ರೆ ಅದರಲ್ಲಿ ಎಷ್ಟು ದೇಶಗಳಿಗೆ ಯಶಸ್ವಿಯಾಗಿ ಕಾಲಿಟ್ಟಿದ್ದೇವೆ. ಈ ಪರ್ಸೆಂಟೇಜ್ ಇದೆಯಲ್ಲ, ಇದು ನಮ್ಮ ವಿಸ್ತರಣೆ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸುತ್ತೆ. ನಮ್ಮ 2ನೇ KPI ಟೈಮ್. ಇವತ್ತಿನ ಫಾಸ್ಟ್ ಜಗತ್ತಲ್ಲಿ ಟೈಮ್ ಈಸ್ ಮನಿ. ನಾವು ಎಷ್ಟು ಬೇಗ ನಮ್ಮ ಪ್ರಾಡಕ್ಟ್ನ ಮಾರ್ಕೆಟ್ಗೆ ತಗೊಂಡು ಹೋಗ್ತೀವೋ ಅಷ್ಟು ಬೇಗ ನಮ್ಮ ಕಾಂಪಿಟೇಟರ್ಸ್ಗಿಂತ ಒಂದು ಹೆಜ್ಜೆ ಮುಂದೆ ಇರ್ತೀವಿ. ಮತ್ತು 3ನೇ ಹಾಗೂ ಅತಿ ಮುಖ್ಯವಾದ KPI ಲಾಭ ಅಲ್ವಾ? ಪ್ರತಿಯೊಂದು ಬಿಸ್ನೆಸ್ನ ಕೊನೆಯ ಗುರಿ ಇದೆ ತಾನೆ. ನಾವು ಹಾಕಿದ ಬಂಡವಾಳಕ್ಕೆ ಎಷ್ಟು ಲಾಭ ಬರ್ತಿದೆ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ROI. ಇದು ಪಾಸಿಟಿವ್ ಆಗಿದೆಯಾ ಅಂತ ನೋಡೋದು ತುಂಬಾನೇ ಮುಖ್ಯ. ಕೊನೆಗೆ ನಮ್ಮ ಯಶಸ್ಸಿನ ನಿಜವಾದ ಅಳತೆಗೋಲು ಯಾರು ಗೊತ್ತಾ? ನಮ್ಮ ಗ್ರಾಹಕರು. ನಾವು ಎಷ್ಟು ಹೊಸ ಕಸ್ಟಮರ್ಗಳನ್ನು ಗಳಿಸಿದೀವಿ. ನಮ್ಮ ಕಸ್ಟಮರ್ ಬೇಸ್ ಜಾಸ್ತಿ ಆದ ಹಾಗೆಲ್ಲ ನಮ್ಮ ಗ್ಲೋಬಲ್ ಸಕ್ಸಸ್ ಸ್ಟೋರಿ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಆದ್ರೆ ಪ್ಲಾನ್ ಮಾಡಿದ ಹಾಗೆ ಎಲ್ಲವೂ ನಡೆಯಲ್ಲ ಅಲ್ವಾ? ದಾರಿ ಯಾವಾಗಲೂ ಸ್ಮೂತ್ ಆಗಿರಲ್ಲ. ಅನಿರೀಕ್ಷಿತ ಸಮಸ್ಯೆಗಳು, ಅಡೆತಡೆಗಳು ಬಂದೇ ಬರುತ್ತೆ. ಅದಕ್ಕಾಗಿಯೇ ರಿಸ್ಕ್ ಮ್ಯಾನೇಜ್ಮೆಂಟ್ ಇರೋದು. ಏನೆಲ್ಲ ಪ್ರಾಬ್ಲಮ್ ಬರಬಹುದು ಅಂತ ಮೊದಲೇ ಊಹಿಸಿ ಅದಕ್ಕೆ ಒಂದು ಪ್ಲಾನ್ ಬಿ ರೆಡಿ ಇಟ್ಕೊಂಡ್ರೆ ನಮ್ಮ ಗಾಡಿಯಲ್ಲೂ ನಿಲ್ಲೋದಿಲ್ಲ. ಹಾಗಾಗಿ ಕೊನೆಯಲ್ಲಿ ನಾವು ನಮಗೆ ನಾವೇ ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಇದು: ನಾವು ಮಾಡಿರೋ ಪ್ಲಾನ್ ಆ ದೇಶದ ಮಾರ್ಕೆಟ್ ಸಿದ್ಧತೆಗೆ, ನಮ್ಮ ಕಂಪನಿಯ ಕೆಪಾಸಿಟಿಗೆ ಮತ್ತೆ ನಮ್ಮ ಅಂತಿಮ ಗುರಿಗೆ ಸರಿಯಾಗಿ ಹೊಂದುತ್ತಾ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹೌದು ಅಂತ ಸಿಕ್ಕರೆ ಜಗತ್ತನ್ನ ಗೆಲ್ಲೋ ನಮ್ಮ ಕನಸು ಖಂಡಿತ ನನ್ಸಾಗುತ್ತೆ. ಈ ಒಂದು ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ.